ನಿವೃತ್ತ ಪೊಲೀಸ್ ಮಹಾನಿರ್ದೇಶಕ ಓಂ ಪ್ರಕಾಶ್ ಅವರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅವರ ಪತ್ನಿಯನ್ನು ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ರು. ಅದಾದ ನಂತರ ಜಡ್ಜ್ ಮುಂದೆ ಹಾಜರುಪಡಿಸಿದ್ರು. ಈಗ 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಬಟ್ ಅವರನ್ನು ಬಾಡಿ ವಾರೆಂಟ್ ಮುಖಾಂತರ ಮತ್ತೆ ವಶಕ್ಕೆ ಪಡೆಯೋದಕ್ಕೆ ಪೊಲೀಸರು ತಯಾರಿಯನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ. ಹಲವಾರು ವಿಚಾರಗಳು ಬೆಳಕಿಗೆ ಬಂದಿದೆ. ಪತ್ನಿಯಿಂದಲೇ ನಿವೃತ್ತ ಡಿಜಿಪಿ ಓಂ ಪ್ರಕಾಶ್ ಕೊಲೆ ಪ್ರಕರಣ. ಈ ಪ್ರಕರಣದಲ್ಲಿ ಆರೋಪಿ ಪತ್ನಿ ಪಲ್ಲವಿಗೆ 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ ಕೋರ್ಟ್. ಇವತ್ತು ಪೊಲೀಸರಿಂದ ಕೇಸ್ ಫೈಲ್ ಸಿಸಿಬಿಗೆ ಹಸ್ತಾಂತರವಾಗುತ್ತೆ. ಸಿಸಿಬಿ ಅವರೇ ಈ ಪ್ರಕರಣದ ತನಿಖೆಯನ್ನು ಮಾಡ್ತಾರೆ. ಇನ್ನು ಮುಂದೆ HSR ಲೇಔಟ್ ಪೊಲೀಸರು ಕೇಸ್ ಫೈಲನ್ನು ಹಸ್ತಾಂತರ ಮಾಡ್ತಾರೆ. ಆಮೇಲೆ ಕೋರ್ಟ್ನಲ್ಲಿ ಬಾಡಿ ವಾರೆಂಟ್ ಸಲ್ಲಿಸಲಿದ್ದಾರೆ ಸಿಸಿಬಿ ಪೊಲೀಸರು. ಆಕೆಯನ್ನು ವಶಕ್ಕೆ ಪಡ್ಕೊಂಡು ವಿಚಾರಣೆ ಮಾಡೋದಕ್ಕೆ, ಆರೋಪಿ ಪಲ್ಲವಿಯನ್ನು ಕಸ್ಟಡಿಗೆ ಪಡೆಯೋದಕ್ಕೆ ಬಾಡಿ ವಾರೆಂಟ್ ಅರ್ಜಿಯನ್ನು ಸಲ್ಲಿಸ್ತಾರೆ. ಆಮೇಲೆ ಅದಕ್ಕೆ ಒಪ್ಪಿಗೆ ಸಿಗುತ್ತೆ, ತನಿಖೆ ಆಗುತ್ತೆ. ಎಲ್ಲ ಹೆಚ್ಚಿನ ತನಿಖೆ ಸಲುವಾಗಿ ಪಲ್ಲವಿಯನ್ನು ಕಸ್ಟಡಿಗೆ ಪಡಿತಾರೆ ಸಿಸಿಬಿ ಪೊಲೀಸರು. ಯಾಕೆಂದರೆ ನಿನ್ನೆ ಎಲ್ಲ ವಿಚಾರಣೆ ಮಾಡಿದ್ದು ಪೊಲೀಸರು, ಅಂದರೆ ಎಲ್ಲಿ ಇದಾಗಿತ್ತು ಆ ಪೊಲೀಸರು ವಿಚಾರಣೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಇವತ್ತು ಸಿಸಿಬಿಗೆ ಹಸ್ತಾಂತರ ಆಗಿರೋದ್ರಿಂದ ಅವರು ಫ್ರೆಶ್ ವಿಚಾರಣೆಯನ್ನು ಆರಂಭ ಮಾಡ್ತಾರೆ. ಹಾಗಾಗಿ ಕೋರ್ಟ್ಗೆ ಅವರು ಬಾಡಿ ವಾರೆಂಟ್ ಮುಖಾಂತರ ಅರ್ಜಿ ಸಲ್ಲಿಸಿ ವಶಕ್ಕೆ ಪಡೆದು ವಿಚಾರಣೆಯನ್ನು ಮುಂದುವರಿಸ್ತಾರೆ. 14 ದಿನಗಳ ನ್ಯಾಯಾಂಗ ಬಂಧನ ಪತ್ನಿ ಪಲ್ಲವಿಗೆ, ಮತ್ತು ಮಗಳು ಓಕೆ ಪಲ್ಲವಿಗೆ ಮಾತ್ರ, ಅಂದರೆ ಅವ್ರ ಪತ್ನಿಗೆ ಮಾತ್ರ 14 ದಿನಗಳ ಜುಡಿಷಿಯಲ್ ಕಸ್ಟಡಿಗೆ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿ. ಆಕೆ ನಿನ್ನೆ ಕೋರ್ಟ್ಗೆಲ್ಲ ಪ್ರೊಡ್ಯೂಸ್ ಮಾಡಿದ್ರು. ಮಾಮೂಲಿ ಪ್ರೊಸೀಜರ್ ಎಲ್ಲ ಯಾವ ರೀತಿ ಇತ್ತು ಅದೇ ರೀತಿಯಲ್ಲೇ ಪ್ರೊಸೀಜರ್ ಪ್ರಕಾರ ನೀವು ನೋಡ್ತಾ ಇದ್ದೀರಲ್ಲ, ಕರ್ಕೊಂಡು ಬಂದಿದ್ದು, ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ಇರಿಸಿದ್ದು, ಇದೆಲ್ಲವನ್ನು ಕೂಡ ಮುಗಿದ ನಂತರ ಈಗ ವಿಷಯ ತಿಳ್ಕೊಳ್ಬೇಕಾಗಿರೋದು, 1 ವಾರದ ಹಿಂದೆ ಷಡ್ಯಂತ್ರ ಮಾಡಿದ್ರು ಅಂತ ಒಂದು ಸುದ್ದಿ ಇದೆ. ಆ ಷಡ್ಯಂತ್ರದ ಪಾತ್ರಧಾರಿಗಳು ಇವರಿಬ್ರೇನಾ ಅಥವಾ ಇನ್ಯಾರಾದ್ರೂ ಫೋನ್ ಕಾಲ್ಗಳನ್ನು ಮಾಡಿದ್ರಾ ಅನ್ನೋದು ಒಂದು ಅನುಮಾನ. ಇನ್ವೆಸ್ಟಿಗೇಷನ್ ಎಲ್ಲಿ ಬಂತು ಮರ್ಡರ್ಗೆ? ಅಲ್ಲ, ಅವ್ನು ಮಾಡ್ತಾ ಇದ್ದಾರೆ. ಅದು ಇವರಿಗೆ CCBಗೆ ವಹಿಸಿದ್ದೇವೆ. ಯಾಕೆಂದರೆ ಅವರು ಒಬ್ಬ ಹಿರಿಯ ಅಧಿಕಾರಿ ಆಗಿದ್ದಂಥವರು. ಅವರ ಶ್ರೀಮತಿಯವರು ಈಗಾಗಲೇ ಅವ್ರನ್ನ ಕಸ್ಟಡಿಗೆ ತೊಗೊಂಡಿದ್ದಾರೆ. ಅವರು ಒಪ್ಕೊಂಡಿದ್ದಾರೆ ನಾನೇ ಮಾಡಿದ್ದು ಅಂತೇಳಿ. ಅದನ್ನು ಇನ್ನೂ ಫರ್ದರ್ ಇನ್ವೆಸ್ಟಿಗೇಷನ್ನು, ಮೋಟಿವ್ಸು ಅದೆಲ್ಲ ಮಾಡ್ತಾ ಇದ್ದಾರೆ. ಮೊಬೈಲಲ್ಲಿ ಅವ್ರದ್ದು ಅದೇನು ಗೊತ್ತಿಲ್ಲ, ಅದೆಲ್ಲ ಅವ್ರು ನೋಡ್ತಾರಲ್ಲ, ಇನ್ವೆಸ್ಟಿಗೇಷನಲ್ಲಿ ಅವೆಲ್ಲ ಚೆಕ್ ಮಾಡ್ಕೊಳ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊನೆಗೆ ಉಮೇಶ್ ಅವರಿಂದ ಪಡ್ಕೊಂಡ. ಉಮೇಶ್, ಈಗ ಅವರ ಪತ್ನಿ ಪಲ್ಲವಿಗೇನೋ 14 ದಿನಗಳ ನ್ಯಾಯಾಂಗ ಬಂಧನ ಫೈನ್, ಬಟ್ ಅವರ ಪುತ್ರಿಯ ವಿಚಾರ ಏನಾಯಿತು ಅಂತ ಒಂದು. ಎರಡನೇದು, ಈಗ CCB ಅವರು ಈ ಕೇಸನ್ನು ಕೈಗೆ ತೆಗೆದುಕೊಂಡ ನಂತರದ ಇವತ್ತಿನ ಪ್ರಕ್ರಿಯೆಗಳು ಏನೇನಾಗುತ್ತೆ ಅಂತ. ಅರವಿಂದ್, ಅವರ ಪತ್ನಿಯನ್ನು ಈಗಾಗಲೇ ಬಂಧನ ಅಂತ ಅಧಿಕೃತವಾಗಿ ಅಧಿಕಾರಿಗಳು ಘೋಷಣೆ ಮಾಡಿರುವಂಥದ್ದು. ಆದರೆ ಅವರ ಮಗಳ ಕೃತಿ ಏನಿದ್ದಾಳೆ, ಕೃತಿ ನಿನ್ನೆ ಪೊಲೀಸರ ವಿಚಾರಣೆಯಲ್ಲಿ ಯಾವುದೇ ಪ್ರಶ್ನೆಗೂ ಕೂಡ ಉತ್ತರ ನೀಡ್ತಾ ಇಲ್ಲ. ಬದಲಾಗಿ ಒಂದು ರೀತಿಯ ಮಾನಸಿಕ ಅಸ್ವಸ್ಥಳಂತೆ ವರ್ತಿಸ್ತಾ ಇದ್ದಾಳೆ. ಅಧಿಕಾರಿಗಳ ಮೇಲೆ ಗರಂ ಆಗುವಂಥದ್ದು, ಸಾಕಷ್ಟುಗಳ ಟೈಮ್ ಗಂಟೆಗಟ್ಟಲೆ ಯಾರ ಜೊತೆಗೂ ಮಾತಾಡ್ದೇನೆ ಏಕಾಂಗಿಯಾಗಿ ಕೂರುವಂಥದ್ದು, ಈ ರೀತಿಯಾಗಿ ವರ್ತನೆಯಿಂದ ಅವರು ಪೊಲೀಸರು ಯಾವುದೇ ರೀತಿಯ ವಿಚಾರಣೆ ಮಾಡಿಲ್ಲ. ಅದ್ರ ಬದಲಾಗಿ ನಿನ್ನೆ ಅವರನ್ನು ನಿಮಾನ್ಸ್ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಒಂದಷ್ಟು ಪ್ರಾಥಮಿಕ ಚಿಕಿತ್ಸೆಗಳನ್ನು ಕೊಡಿಸಿ ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ಇಡಿಸಿರುವಂಥದ್ದು. ಈಗ ಅವರ ಪತ್ನಿಯನ್ನು ಕೊಲೆ ಆರೋಪಿತ ಸ್ಥಾನದಲ್ಲಿರುವಂಥ ಪಲ್ಲವಿಯನ್ನು ಈಗ ನ್ಯಾಯಾಂಗ ಬಂಧನಕ್ಕೂ ಕೂಡ ಕಳಿಸಿರುವಂಥದ್ದು. ಈ ಪ್ರಕರಣ CCBಗೆ ಹಸ್ತಾಂತರ ಆಗಿರೋದ್ರಿಂದ ಇವತ್ತು HSR ಲೇಔಟ್ ಪೊಲೀಸರು ಇಲ್ಲಿವರೆಗೂ ನಿನ್ನೆ FIR ದಾಖಲು ಮಾಡ್ಕೊಂಡು ಬೇಸಿಕ್ ಆಗಿ ಒಂದಷ್ಟು ಮಾಹಿತಿಗಳನ್ನು ಕಲೆಕ್ಟ್ ಮಾಡಿ ವಿಚಾರಣೆ ಮಾಡಿದರು. ಆದರೆ ಎಲ್ಲ ದಾಖಲೆಗಳನ್ನು ಕೂಡ CCB ಅಧಿಕಾರಿಗಳಿಗೆ ಹಸ್ತಾಂತರ ಮಾಡಬೇಕಿದೆ. CCB ಅಧಿಕಾರಿಗಳು ಆ ಫೈಲ್ ಪಡೆದು ಅವರು ಹೊಸದಾಗಿ ತನಿಖೆಯನ್ನು ಶುರು ಮಾಡ್ತಾರೆ. ಆ ಜೊತೆಗೆ ಈಗೇನು ನ್ಯಾಯಾಂಗ ಬಂಧನದಲ್ಲಿರುವಂಥ ಪಲ್ಲವಿಯ ಬಾಡಿ ವಾರೆಂಟ್ ಮೇಲೆ ಅರ್ಜಿ ಸಲ್ಲಿಸಿ ಅವರನ್ನು ವಶಕ್ಕೆ ಪಡೆದು ಮತ್ತೆ ವಿಚಾರಣೆ ಮಾಡಬೇಕಾಗುತ್ತೆ. ಈಗಾಗಲೇ ಸದ್ಯಕ್ಕೆ ಇರುವಂಥ ವಿಚಾರಣೆ ವೇಳೆಯಲ್ಲಿ ಕೃತಿ ಏನಿದ್ದಾರೆ, ಕೃತಿ ಆ ಮನೆಯ 3ನೇ ಫ್ಲೋರಲ್ಲಿದ್ದರೂ ಕೂಡ ಆಕೆಯ ಹಣೆ ಮೇಲೆ ಖಾರದ ಪುಡಿ ಕೂಡ ಪತ್ತೆ ಆಗಿರುವಂಥದ್ದು, ಮತ್ತು ಕೊಲೆಗೆ 2 ಚಾಕು ಬಳಸಿರುವಂಥದ್ದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿದೆ. ಪಲ್ಲವಿ ಒಬ್ಬರೇ 2 ಚಾಕು ಬಳಸೋದಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಏನು ಕೊಲೆಗೆ ಮುನ್ನ ಅವರು ಓಂ ಪ್ರಕಾಶ್ ಮೇಲೆ ಖಾರದ ಪುಡಿ ಎರಚಿದ್ರು ಅನ್ನೋ ಮಾಹಿತಿ ಕೂಡ ಇರುವಂಥದ್ದು. ಕೃತಿಗೆ ಹಣೆ ಮೇಲೆ ಹೇಗೆ ಖಾರದ ಪುಡಿ ಬಂತು ಅನ್ನೋ ಶಂಕೆ ಕೂಡ ಪೊಲೀಸರಿಗೆ ಇರುವಂಥದ್ದು. ಈ ನಿಟ್ಟಿನಲ್ಲಿ ಕೃತಿ ಕೊಲೆಯಲ್ಲಿ ಭಾಗಿಯಾಗಿಲ್ಲ ಅನ್ನೋದ್ರ ಬಗ್ಗೆ ಅಧಿಕಾರಿಗಳಿಗೆ ಹಲವು ಸಂಶಯಗಳಿದ್ದಾವೆ. ಆದರೆ ವಿಚಾರಣೆಗೆ ಆಕೆ ಸ್ಪಂದಿಸ್ತಾ ಇಲ್ಲ, ಮಾನಸಿಕ ಅಸ್ವಸ್ಥಳಂತೆ ವರ್ತಿಸ್ತಾ ಇದ್ದಾಳೆ ಅನ್ನೋ ಕಾರಣಕ್ಕಾಗಿ ಆಕೆಯನ್ನು ಇನ್ನೂ ಕೂಡ ವಿಚಾರಣೆ ಮಾಡಿಲ್ಲ. ವಿಚಾರಣೆ ಮಾಡಿದ ನಂತರದಲ್ಲಿ ಆಕೆ ಕೊಲೆಯಲ್ಲಿ ಭಾಗಿಯಾಗಿದ್ದಾಳ ಇಲ್ಲೋ ಅನ್ನೋದು ಗೊತ್ತಾಗಬೇಕಾಗಿದೆ. ಸದ್ಯಕ್ಕೆ ಈಗ CCB ಪೊಲೀಸರು ಅವ್ರ ಬಾಡಿ ವಾರೆಂಟ್ ಮೇಲೆ ಕಸ್ಟಡಿಗೆ ಪಡೆದು ವಿಚಾರಣೆ ಆರಂಭ ಮಾಡ್ತಾರೆ. ಥ್ಯಾಂಕ್ ಯು ಉಮೇಶ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.